ಯಾಕಂತಂದರೆ ಅದು ಅಭಿವೃದ್ಧಿ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ನಾವು ಹೇಳ್ದಂಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಸ್ಟೇಡಿಯಂಗಳಾಗಿರ್ಬೋದು. ನಾನು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ದಾವಣಗೆರೆಯಲ್ಲಿ. ಒಂದು ಒಳ್ಳೆ ಪಬ್ಲಿಕ್ ಆಡಿಟೋರಿಯಂ ಇಲ್ಲ ದಾವಣಗೆರೆಯಲ್ಲಿ. ಒಂದು ರಂಗಮಂದಿರ, ಈ ಎಲ್ಲ ಅಕೌಸ್ಟಿಕ್ಸ್ ಇರೋವಂಥದ್ದು ಒಂದು ಒಳ್ಳೆಯ ರಂಗಮಂದಿರ ಪಬ್ಲಿಕ್ ಫಂಕ್ಷನ್ಸ್ ಮಾಡೋದಕ್ಕೆ ಅಂತಂದು ನಾವು ಮಾಡ್ಬೇಕಂತಂದರೆ ಇಲ್ಲಿ ಬಾಪೂಜಿದಕ್ಕೆ ಹೋಗ್ಬೇಕು, ಇಲ್ಲ GMITಗೆ ಹೋಗ್ಬೇಕು. ಕುವೆಂಪು ಕನ್ನಡ ಭವನ ಇದೆ, ಇದು ವೆರಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅದು. ಅಂದರೆ ದಾವಣಗೆರೆಯಲ್ಲಿರುವ ಜನಗಳಿಗೆ ಬೇಕಾಗಿರುವಂಥದ್ದು. ನೀವು ನಿಮ್ಮದೇ ತಗೊಳ್ರಿ, ಒಂದು ನಿಮ್ಮದು ಪ್ರೆಸ್ ಭವನ ಅಂತಂದ್ಬಿಟ್ಟು ಸಪ್ರೇಟಾಗಿ ನಿಮಗೆ ಬೇಕಾಗಿರೋ ಅನುಕೂಲಗಳು. ಅಂದರೆ ಇಲ್ಲಿ ಎಲ್ಲ ವೇರಿಯಸ್ ಸೆಕ್ಷನ್ಸ್ ಇರ್ತವೆ ದಾವಣಗೆರೆಯಲ್ಲಿ, ಅವರಿಗೆ ಬೇಕಾಗಿರೋಂಥ ಸಿಗ್ತಲ್ಲ. ಯಾಕಂದರೆ ಈ ಜನಗಳು ಅವ್ರ ಹತ್ರ ಹೋಗಿ ಕೇಳ್ಬೇಕಂತಂದ್ರೆ ಒಂದು ಭಯ ಇರ್ತದೆ. ಅವರಿಗೂ ಕೂಡ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಪದೇ ಪದೇ ಹೋಗಿ ಅವ್ರ ಮನೆ ಮುಂದೆ ಕೈ ಕಟ್ಕೊಂಡು ನಿಲ್ಬಾರ್ದು. ಸೊ ಇದು ಎಂಡ್ ಆಗಬೇಕು ಅನ್ನೋದಾದರೆ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಒಂದು ಟಿಕೆಟ್ ಕೊಡಬಾರ್ದು.